ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಲೈಫಲ್ಲಿ ಮಾಡುವಂಥ 5 ಮಿಸ್ಟೇಕ್ಸ್ ಬಗ್ಗೆ ಹೇಳ್ತಿದ್ದೀನಿ. ಈ 5 ಮಿಸ್ಟೇಕ್ಸು ತುಂಬ ಚಿಕ್ಕ ಚಿಕ್ಕ ವಿಷಯ ಅನಿಸ್ಬೋದು, ಬಟ್ ಈ 5 ಮಿಸ್ಟೇಕ್ಸೇ ತುಂಬ ಇಂಪ್ಯಾಕ್ಟ್ ಮಾಡುವಂಥದ್ದು. ಮೊದಲನೇದಾಗಿ ನಮ್ಮ ವರ್ತ್ ಅಥವಾ ನಮ್ಮ ವ್ಯಾಲ್ಯೂ ಏನು ಅಂತ ನಾವು ಗೊತ್ತಿರಬೇಕು. ಅಂತಂದರೆ ನಮ್ಮಲ್ಲೇ ಕೀಳರಿಮೆ ಇದ್ದರೆ ಅಥವಾ ನಮ್ಮಲ್ಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ ಅದು ಲಾಂಗ್ ಟರ್ಮಲ್ಲಿ ತುಂಬ ಚೆನ್ನಾಗಿ ಕಾಣಲ್ಲ. ಅಂತಂದರೆ ಇವಾಗ ನಮ್ಮ ಗೋಲ್ಸ್ ಏನಿದೆ, ನಮ್ಮ ಲೈಫ್ ಆ್ಯಂಬಿಷನ್ ಏನಿದೆ ಅದನ್ನು ನಾವು ಅಚೀವ್ ಮಾಡೋಕ್ಕಾಗಲ್ಲ. ಈಗ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅಥವಾ ಸುತ್ತಮುತ್ತ ನಮ್ಮ ಜೊತೆ ಯಾರಿರ್ತಾರೆ ನಮಗೇ ಇಲ್ಲ ನಾನು ಈ ಕೆಲಸ ಮಾಡೋಕ್ಕಾಗಲ್ಲ, ನಾನು ಎಲ್ರ ಮುಂದೆ ಹೇಗೆ ಮಾತಾಡಲಿ ಅಂತ ನಮಗೇ ನೆಗೆಟಿವ್ ಮೈಂಡ್ಸೆಟ್ ಇದ್ದರೆ ಇದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ನಮ್ಮ ವರ್ತ್ ಏನು ಅಂತ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ತುಂಬ ಮ್ಯಾಟರ್ ಆಗುತ್ತೆ. ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ನೀವು ಚಿಕ್ಕ ಮಕ್ಕಳಿರಬೇಕಾದ್ರೂ ಪಾಠಗಳಲ್ಲಿ ಕೇಳಿರ್ತೀರ ಗಿಳಿ ಕತೆ. ಅಂದರೆ ಒಂದು ಗಿಳಿ ಪಂಜರದಲ್ಲಿ ಬೆಳೆಯುತ್ತೆ, ಅಂದರೆ ಅದರ ಅಟ್ಮಾಸ್ಫಿಯರು ತುಂಬ ಪಾಸಿಟಿವ್ ಆಗಿರುತ್ತೆ. ಅಂದರೆ ಅವ್ರು ಆಡೋ ಮಾತುಗಳು, ಒಳ್ಳೆ ಮಾತುಗಳು ಆ ಗಿಣಿ ಕೇಳ್ತಾ ಕೇಳ್ತಾ ಆ ಗಿಣಿ ಹಾಗೆ ಮಾತಾಡುತ್ತೆ. ಬಟ್ ಇನ್ನೊಂದು ಗಿಳಿ ಏನಾಗುತ್ತೆ, ಕಳ್ಳರ ಗುಂಪು ಅಥವಾ ನೆಗೆಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ತುಂಬ ಇಂಪಾರ್ಟೆಂಟ್. ಇವಾಗ 10 ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ, ತುಂಬ ಕ್ಲೋಸ್ ಇದ್ದಾರೆ. ಅಂದರೆ ಈಗ 10 ಜನದಲ್ಲಿ 5 ಜನ ತುಂಬ ಕ್ಲೋಸ್ ಇದ್ದಾರೆ, ನಾನು ಯಾವಾಗಲೂ ಅವ್ರ ಜೊತೆನೇ ಸುತ್ತಾಡೋದು ಅಂತ ಮೈಂಡ್ಸೆಟ್ ಇದ್ದರೆ, ನೀವು ಆ 5 ಜನದ ಮೈಂಡ್ಸೆಟ್ಟು ಹೆಂಗಿರುತ್ತೆ ಅದು ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅಂದರೆ ಒಂದಷ್ಟು ಜನ ಸ್ಟಡೀಸ್ ಕಡೆ ಫೋಕಸ್ ಮಾಡೋಣ, ನೆಕ್ಸ್ಟು ಎಂಟರ್ಟೈನ್ಮೆಂಟ್ಗೂ ಟೈಮ್ ಕೊಡೋಣ ಅಂತ ಆ ಒಂದು ಮೈಂಡ್ಸೆಟ್ಟಲ್ಲಿದ್ದರೆ ನೀವು ಅದೇ ಥರ ಫಾಲೋ ಮಾಡ್ತೀರಾ. ಇಲ್ಲ ಇನ್ನೊಂದು ಫ್ರೆಂಡ್ ಸರ್ಕಲ್ ಹಿಂಗೆ ಅಂತಂದರೆ ಯಾವಾಗಲೂ ಜಸ್ಟ್ ಎಂಜಾಯ್ಮೆಂಟ್ ಅಥವಾ ಎಂಟರ್ಟೈನ್ಮೆಂಟ್ ಅಂತಲೇ ಮೈಂಡ್ಸೆಟ್ಟಲ್ಲಿದ್ದರೆ ಅದು ನಿಮ್ಮ ಗೋಲ್ಸ್ಗೆ, ನಿಮ್ಮ ಆ್ಯಂಬಿಷನ್ ಏನಿದೆ ಅದನ್ನು ಅಚೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ವಿಚಾರ ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ಸುತ್ತಮುತ್ತ ಯಾರಿರ್ತಾರೆ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್. ಸೊ ಕೆಲವೊಂದು ವಿಚಾರ ಏನಾಗುತ್ತೆ ಅಂತಂದರೆ, ನಾವು ಫ್ಯಾಮಿಲಿ ಜೊತೆ ಶೇರ್ ಮಾಡದೇ ಇರೋ ವಿಚಾರಗಳನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿರ್ತೀವಿ. ಸೊ ಏನಾಗುತ್ತೆ ಅಂತಂತ ಬಂದರೆ, ಲಾಂಗ್ ಟರ್ಮಲ್ಲಿ ನಮ್ಮ ಫ್ರೆಂಡ್ಶಿಪ್ ಏನಿದೆ ಅದು ನಮ್ಮ ಗೋಲ್ಸ್ಗೆ ಅಡ್ಡಿ ಆಗಬಾರ್ದು. ಅಥವಾ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತಿರ್ತೀರ, ನಾನು ಈ ಥರ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಒಳ್ಳೆ ಫ್ರೆಂಡ್ಸ್ ಏನು ಮಾಡ್ತಾರೆ, ಹೌದು ಅಚೀವ್ ಮಾಡು ನಿನ್ನ ಕೈಲಾಗುತ್ತೆ ಅಂತಾರೆ. ಅದೇ ಕೆಲವೊಂದು ಫ್ರೆಂಡ್ಸ್ ಅಂದರೆ ತುಂಬ ಅಸೂಯೆ ಪಡ್ತಿರೋರು ಏನು ಮಾಡ್ತಾರೆ, ಅದಕ್ಕೆ ಅಡ್ಡಿ ಮಾಡ್ತಾರೆ, ಅಂದರೆ ನಮ್ಮ ಎನರ್ಜಿನ ಡ್ರೈನ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮೂರನೇದಾಗಿ ಏನು ಅಂತಂತ ಬಂದರೆ ಟೈಮ್. ಈ ಒಂದು ಇಂಗ್ಲೀಷಲ್ಲಿ ಬರುವಂಥ ಪ್ರೋವರ್ಬ್ನ ನೀವೆಲ್ಲರೂ ಕೇಳಿರ್ತೀರ, ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ. ಸೊ ಈ ಒಂದು ಪ್ರೋವರ್ಬ್ ಜಾಸ್ತಿ ನಮಗೆ ಸಮಯದ ಮಹತ್ವ ಏನು ಅಂತ ತಿಳಿಸುತ್ತೆ. ಇವಾಗ 24 ಅವರ್ಸ್ನ ನಾವು ನಮ್ಮ ಇಂಡಿವಿಜುವಲ್ ಲೈಫ್ ಸ್ಟೈಲ್ ಏನಿದೆ, ನಾವು ಎಷ್ಟು ಸಮಯವನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇದನ್ನೆಲ್ಲ ನಮಗೆ ಬಿಟ್ಟಿರುತ್ತೆ. ಸೊ ಈ ಒಂದು ಲೈಫ್ ಅಥವಾ ಈ ಒಂದು ಟೈಮ್ ಅಂತ ಏನಿದೆ ಸೊ ತುಂಬ ಪ್ರೀಷಿಯಸ್ ಆಗಿರುತ್ತೆ. ಸೊ ಟೈಮ್ ಅಂತ ಬಂದಾಗ ಟೈಮ್ ಇಸ್ ಪ್ರೀಷಿಯಸ್ ಅನ್ನೋ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟು. ಎಲ್ಲಿ ನಾವು ಸಮಯನ ವ್ಯರ್ಥ ಮಾಡ್ತಿದ್ದೀವಿ, ಎಲ್ಲಿ ನಾವು ಸಮಯನ ಹಾಳು ಮಾಡ್ಕೋತಿದ್ದೀವಿ, ನಮ್ಮ ಗೋಲ್ಸ್ಗೆ ಈ ಒಂದು ನಾವು ಕೊಡೋ ಟೈಮು ನಮ್ಮನ್ನು ಹತ್ತಿರ ಕರ್ಕೊಂಡು ಹೋಗ್ತಿದೆಯಾ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾಲ್ಕನೇದಾಗಿ ನಾನು ಈ ಒಂದು ಪದವನ್ನು ಪದೇ ಪದೇ ಬಳಸ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಏನು ಅಂತಂದರೆ, ನಮ್ಮ ಗೋಲ್ಸ್ ಅಥವಾ ಆ್ಯಂಬಿಷನ್ ಏನಿದೆ. ಅಂದರೆ ಇವಾಗ ನಮ್ಮ ಕೆಲವೊಮ್ಮೆ ಅನ್ನಿಸ್ಬೋದು, ನಾನು ಮುಂದೆ ಜೀವನದಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ, ಏನು ಮಾಡಬೇಕು ಅಂತಿದ್ದೀನಿ ಅನ್ನೋದನ್ನೇ ಗೊತ್ತಿಲ್ಲ ಅಂತ ಇರ್ತೀರ. ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಫೈನ್. ಅಂದರೆ ಅದು ನಾರ್ಮಲ್. ಇವಾಗ ಎಲ್ಲ ಟೈಮಲ್ಲೂ ನಮಗೆ ಎಲ್ಲ ಸರ್ತಿನೂ ನನಗೆ ಲೈಫಲ್ಲಿ ಏನು ಮಾಡಬೇಕು ಅಂತ ಗೋಲ್ಸ್ ಇಲ್ವಲ್ಲ ಅಂತ ಅನಿಸ್ಬೋದು. ಬಟ್ ಸಿಂಪಲಾಗಿ ಯೋಚನೆ ಮಾಡಿದ್ರೆ ಏನು ಅಂತಂದರೆ, ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ ಅಥವಾ ನೀವು ಯಾವ ಕೆಲಸ ಮಾಡಿದ್ರೆ ತುಂಬ ಖುಷಿಯಾಗಿರ್ತೀರ, ಯಾವ ಕೆಲಸ ಮಾಡಿದ್ರೆ ಅದ್ರ ಮೇಲೇ ನೀವು ಇನ್ಕಮ್ ಜನರೇಟ್ ಮಾಡ್ಬೋದು ಅಥವಾ ಹಣ ಮಾಡ್ಬೋದು ಅಂತ ನೀವು ಮೈಂಡ್ಸೆಟ್ ಇತ್ತು, ಪಾಸಿಟಿವ್ ಮೈಂಡ್ಸೆಟ್ ಇದ್ದು ಕೆಲಸವನ್ನು ಮಾಡ್ತಿದ್ರೆ ಅದೇ ನಿಮ್ಮ ಗೋಲ್ಸ್ ಅಥವಾ ಆ್ಯಂಬಿಷನ್ ಆಗುತ್ತೆ. ಅಂದರೆ ತುಂಬ ದೊಡ್ಡ ದೊಡ್ಡ ಗೋಲ್ಸೇ ಇಟ್ಕೋಬೇಕು ಅಂತ ಸ್ಟಾರ್ಟಿಂಗಿಂದನೇ ಹೇಳಲ್ಲ. ಅಂತಂದರೆ ಇವಾಗ ನೀವು ನಿಮ್ಮ ಮೈಂಡಲ್ಲಿ ಓಕೆ ನಾಳೆ ನಾನು ಇಷ್ಟು ಕೆಲಸ ಮಾಡ್ತೀನಿ, ಅಥವಾ ನಾಳೆ ನನ್ನ ಗೋಲ್ಸು ಇಷ್ಟಿಷ್ಟಿದೆ, ಅಥವಾ ನಾಳೆ ನನ್ನ ಟಾಸ್ಕ್ಸ್ ಇಂತಿಂಥ ಕೆಲಸ ಮಾಡಬೇಕು ಅಂತ ಬಂದರೆ ತಿಂಗಳಲ್ಲಿ ಮೊದಲು ದಿನಗಳ ಲೆಕ್ಕನ ತಗೊಂಡ್ರೆ, ನೆಕ್ಸ್ಟು ವಾರದ ಲೆಕ್ಕ ತಗೊಂಡ್ರೆ, ನೆಕ್ಸ್ಟು ತಿಂಗಳ ಲೆಕ್ಕ. ಸೊ ಈ ಥರ ಅಂದರೆ ನಾವು 10 ದಿನದಲ್ಲಿ ಈ ಕೆಲಸ ಮಾಡಬೇಕು ಅಂತಿದ್ದೀನಿ, ನೆಕ್ಸ್ಟ್ ಬರೋ 6 ತಿಂಗಳೊಳಗೆ ನಾನು ಈ ಒಂದು ಕೆಲಸ, ಇವಾಗ ಒಂದು ಪುಸ್ತಕ ಬರೆಯೋದಾಗಿರ್ಬೋದು ಅಥವಾ ಸ್ಟಡೀಸ್ ರಿಲೇಟೆಡ್ ಆಗಿರ್ಬೋದು ಕೆಲಸಗಳಿದ್ದರೆ ಈ ಒಂದು ಟೈಮಲ್ಲಿ ನಾನು ಮುಗಿಸ್ತೀನಿ ಅಂತ ನಿಮ್ಮ ಮೈಂಡಿಗೆ ಬಂದರೆ, ಲಾಂಗ್ ಟರ್ಮ್ ಗೋಲ್ಸ್ ಅಥವಾ ಲಾಂಗ್ ಟರ್ಮ್ ಆ್ಯಂಬಿಷನ್ ಏನಿದೆ
ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುವಂತಹ ಜಾಬ್ ತೊಗೋಬೇಕು ಅನ್ನೋದೇ ನಿಮ್ಮ ಆ್ಯಂಬಿಷನ್ ಕೂಡ ಆಗಿರುತ್ತೆ ಸಮ್ಟೈಮ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವಾಗ ನಾವು ಪ್ರಿಯಾರಿಟಿ ಯಾರಿಗೆ ಕೊಡಬೇಕು ಅಂತ ಬಂದರೆ ಫಸ್ಟ್ ನಮ್ಮ ಫ್ಯಾಮಿಲಿ. ಏನಕ್ಕಪ್ಪ ಅಂತಂದರೆ, ಈಗ ನಾವು ನಮ್ಮ ಗೋಲ್ಸ್ ಏನಿದೆ, ಸರಿ ನಾನು ಒಂದು ಮನೆ ತೊಗೋಬೇಕು ಅಥವಾ ಒಂದು ಕಾರ್ ತೊಗೋಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು ಅಂತ ಇರುತ್ತೆ, ಒಪ್ಕೋತೀನಿ, ಅದು ತಪ್ಪಲ್ಲ. ಆದರೆ ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ನಮ್ಮ ಮನೆ ವಾತಾವರಣ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ನಾವು ಕೆಲಸದಲ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಅದನ್ನು ಸಮ್ಟೈಮ್ಸ್ ಮನೆಯವ್ರ ಮೇಲೆ ಹಾಕ್ತೀವಿ. ಅಂದರೆ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನಾವು ಜಾಸ್ತಿ ನಮ್ಮ ಸಮಯ ನಮ್ಮ ಫ್ಯಾಮಿಲಿಗೆ ಕೊಡದೇ ಇರ್ಬೋದು, ಬಟ್ ಅದು ತುಂಬಾ ತಪ್ಪು ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂತಂದರೆ, ಸಮ್ಟೈಮ್ಸ್ ಏನು ಮಾಡ್ತೀವಿ ಅಂತಂದರೆ, ನಾವು ಕೆಲಸದಲ್ಲಿರೋ ಫ್ರಸ್ಟ್ರೇಷನ್ನ ಮನೆಯವ್ರ ಮೇಲೆ ಹಾಕ್ತೀವಿ. ಆ ಥರ ಮಾಡಬಾರ್ದು. ಏನಕ್ಕೆ ಅಂತಂದರೆ, ಈಗ ನಿಮ್ಮ ಫ್ಯಾಮಿಲಿ, ನೀವು ಕಷ್ಟ ಅಂತ ಬಂದಾಗ ಮೊದಲು ನಿಂತ್ಕೊಳ್ಳೋದೇ ನಿಮ್ಮ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿಗೆ ನೀವು ರೆಸ್ಪೆಕ್ಟ್ ಕೊಡಲಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ನೀವು ಯಾವಾಗಲೂ ಕಿರುಚ್ತಿರ್ತೀರ, ರೇಗಾಡ್ತಿರ್ತೀರ ಅಂತಂದರೆ ಅದು ಲೈಫ್ ಅಂತ ಬಂದಾಗ ಈ ಒಂದು ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು. ಏನಕ್ಕಂತಂದರೆ, ಅಚೀವ್ಮೆಂಟ್ಸ್ ಅಂತ ಬಂದಾಗ ನೀವು ಎಷ್ಟು ಸಂಪಾದನೆ ಮಾಡಿದ್ರಿ, ಎಷ್ಟು ಹಣ ಗಳಿಸಿದ್ರಿ, ಎಷ್ಟು ಸೈಟ್ ತೊಗೊಂಡ್ರಿ, ಎಷ್ಟು ಮನೆ ಕಟ್ಸಿದ್ರಿ, ಅಥವಾ ಎಷ್ಟು ಬೆಲೆ ಬಾಳುವಂತಹ ಮೊಬೈಲ್ ತೊಗೊಂಡ್ರಿ, ಇದೆಲ್ಲ ಮ್ಯಾಟರ್ ಆಗೋಲ್ಲ. ಮೇಯ್ನ್ಲಿ ಮ್ಯಾಟರ್ ಆಗೋದು ಏನು ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಜನರನ್ನು ನಾವು ಹೇಗೆ ನೋಡ್ತಿದ್ದೀವಿ, ಮತ್ತು ಅವ್ರನ್ನ ಹೇಗೆ ನಾವು ನಡೆಸ್ಕೊತಿದ್ದೀವಿ, ನಮ್ಮ ಬಿಹೇವಿಯರು ತುಂಬ ಮ್ಯಾಟರ್ ಆಗುತ್ತೆ. ಸೊ ಈ 5 ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಂಡಿದ್ದೀರ ಅಂತ ಅಂದ್ಕೊತಿದ್ದೀನಿ. ಹಾಗೆಯೇ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ನಾನು ಪ್ರಿಯಾರಿಟಿ ಬಗ್ಗೆ ಹೇಳಿದೆ. ಇವಾಗ ನಾನು ಟಾಪ್ 5 ಮಿಸ್ಟೇಕ್ಸ್ನ ಏನೇನು ಮಾಡಬಾರ್ದು ಅಂತ ನಾನು ಇನ್ನೊಂದು ಸತಿ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ. ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಿಮ್ಮ ಒಂದು ವರ್ತ್ ಅಥವಾ ನಿಮ್ಮ ಒಂದು ವ್ಯಾಲ್ಯೂನ ನೀವು ತಿಳ್ಕೊಬೇಕು. ಹಾಗೆಯೇ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಟೈಮ್ನ ನೀವು ಎಷ್ಟು ಸದುಪಯೋಗ ಪಡಿಸ್ಕೊತೀರಾ ಅಷ್ಟೇ ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್, ಕೆಲವು ಫ್ರೆಂಡ್ಸು ತುಂಬ ಪರಿಚಯ ಇರ್ತಾರೆ ಅಷ್ಟೇ, ಬಟ್ ಜಾಸ್ತಿ ಕ್ಲೋಸ್ ಆಗಿರಲ್ಲ. ಕೆಲವೊಬ್ಬರು ಫ್ರೆಂಡ್ಸು ತುಂಬ ಕ್ಲೋಸ್ ಆಗಿರ್ತಾರೆ. ಕೆಲವು ಸತಿ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಗೋಲ್ಸಿಂದ ಡೈವರ್ಟ್ ಆಗಬಾರ್ದು ಅಥವಾ ಡಿಸ್ಟ್ರಾಕ್ಟ್ ಆಗಬಾರ್ದು. ಇಲ್ಲಿ ಏನಪ್ಪ ಅಂತಂದರೆ, ಟೈಮ್ ಅಂತ ಬಂದ ತಕ್ಷಣ ನನಗೆ ಇನ್ನೊಂದು ನೆನಪಾಗುತ್ತೆ. ಏನು ಅಂತ ಬಂದರೆ, ನೀವು ಹಣವನ್ನು ಸಂಪಾದನೆ ಮಾಡ್ಬೋದು, ಆದರೆ ನೀವು ಹಣ ಆಗಲಿ ಅಥವಾ ಒಡವೆಗಳಾಗಲಿ, ಚಿನ್ನ ಅಂತ ಬಂದಾಗ ನೀವು ಪರ್ಚೇಸ್ ಮಾಡ್ಬೋದು, ಅದರ ಟೈಮ್ನ ನೀವು ಯಾವತ್ತೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಒಂದು ವಿಚಾರನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಹಾಗೆಯೇ ಮತ್ತೊಂದು ವಿಚಾರ ಏನು ಅಂತಂದರೆ, ನಿಮ್ಮ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಫ್ಯಾಮಿಲಿಗೆ ಕೊಡಬೇಕು, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಿರ್ತಾರೆ ಅಂತಂದರೆ, ನಿಮ್ಮ ಕಷ್ಟದ ಸಮಯದಲ್ಲಿ ಆದಂತಹ ಫ್ರೆಂಡ್ಸ್ ಯಾರಿರ್ತಾರೆ ಅವರಿಗೆ ನೀವು ಪ್ರಿಯಾರಿಟಿನ ಕೊಡಬೇಕಾಗುತ್ತೆ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಂತ ಬಂದಾಗ ಟೈಮ್ ಬಗ್ಗೆ ಹೇಳಿದ್ದೀನಿ ನಾನು. ಹಾಗೆಯೇ ಫ್ರೆಂಡ್ ಸರ್ಕಲ್, ಹಾಗೆಯೇ ನಿಮ್ಮ ವರ್ತ್ ಅಥವಾ ನಿಮ್ಮ ವ್ಯಾಲ್ಯೂ ನೀವು ತಿಳ್ಕೊಬೇಕು. ಗೋಲ್ಸ್ ಅಥವಾ ಆ್ಯಂಬಿಷನ್ ಯಾಕೆ ಇಂಪಾರ್ಟೆಂಟು, ಹಾಗೆಯೇ ನೀವು ಪ್ರಿಯಾರಿಟಿ ಯಾರಿಗೆ ಕೊಡಬೇಕು ಅಂತ ಈ ಎಲ್ಲ ವಿಚಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ ಒಂದು ಹ್ಯಾಬಿಟ್ಟು ನನ್ನ ಲೈಫ್ನ ಚೇಂಜ್ ಮಾಡಿತು ಅಂತ ಹೇಳೋದಾದರೆ, ಬುಕ್ಸ್ ಓದೋಂಥ ಹ್ಯಾಬಿಟ್. ಈಗ ಬುಕ್ಸ್ ಅಂತ ಬಂದರೆ ಜಸ್ಟ್ ಅಕಾಡೆಮಿಕ್ ಬುಕ್ಸು ಅಥವಾ ಸಿಲೆಬಸ್ ರಿಲೇಟೆಡ್ ಬುಕ್ಸು, ಎಕ್ಸಾಮ್ ಬುಕ್ಸು, ಸ್ಟಡೀಸ್ ರಿಲೇಟೆಡ್ ಬುಕ್ಸ್ ಅಲ್ಲ. ಅಪಾರ್ಟ್ ಫ್ರಮ್ ದಿಸ್ ಅಂತಂದರೆ, ಇವಾಗ ಕತೆ ಪುಸ್ತಕಗಳಾಗಿರ್ಬೋದು, ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿರೋಂಥ ಬುಕ್ಸ್ಗಳಾಗಿರ್ಬೋದು, ಅಥವಾ ಫೇಮಸ್ ಪರ್ಸ್ನಾಲಿಟೀಸ್ ಬಯೋಗ್ರಫಿ, ಆಟೋಬಯೋಗ್ರಫಿ ಆಗಿರ್ಬೋದು, ಈ ಎಲ್ಲ ಬುಕ್ಸ್ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಅಂತಂದರೆ, ಓದುವಂತಹ ಹವ್ಯಾಸ ನನ್ನ ಲೈಫ್ ಬದಲಾಗೋಕ್ಕೆ ಕಾರಣ ಆಗಿದೆ. ಈ ವಿಚಾರವಾಗಿ ಅಥವಾ ಪುಸ್ತಕಗಳ ವಿಚಾರವಾಗಿ, ಸ್ಪೆಷಲಿ ಕನ್ನಡ ಪುಸ್ತಕಗಳಾಗಿರ್ಬೋದು ಅಥವಾ ಆಂಗ್ಲ ಭಾಷೆಯ ಪುಸ್ತಕಗಳಾಗಿರ್ಬೋದು, ಹೇಗೆ ನಮ್ಮ ಲೈಫ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತಲೂ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಪರ್ಪಲ್ ಪೇಜಸ್ ಅಂತ ಈ ಚಾನಲ್ ನೇಮು. ಸೊ ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.